ಭೂಗೋಳಶಾಸ್ತ್ರ ಯಾರಿನ್ನೂ ಏನು ಓದಿಲ್ಲ, ನನಗೆ ಜಿಯೋಗ್ರಫಿ ತುಂಬಾ ಕಷ್ಟ ಆಗ್ತಾ ಇದೆ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ, ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನೀಲಿನಕ್ಷೆ ಆಧಾರಿತ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಗೋಸ್ಕರ ನಾನು ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು, ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ MCQ ಆಗಿರ್ಬೋದು, 1 ಅಂಕದ ಪ್ರಶ್ನೆ, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಅದೇ ರೀತಿ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಗಳನ್ನ ನಾನು ಇಲ್ಲಿ ಏನು ಕೊಡ್ತೀನಿ ಅಷ್ಟನ್ನ ಪ್ರಶ್ನೆ ಮತ್ತೆ ಉತ್ತರ ಇಲ್ಲಿ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು, ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಬರ್ಕೊಂಡು ಲಿಟ್ರಲಿ ನೀವು ಓದಿದ್ರೆ ಸುಲಭವಾಗಿ ಸ್ಕೋರ್ ಮಾಡ್ತೀರಾ. ನಡೀರಿ ವಿಡಿಯೋನ ಶುರು ಮಾಡೋಣ. ಮಾನವ ಭೂಗೋಳಶಾಸ್ತ್ರದ ಮೂಲಾಂಶಗಳು, ಇದರ ಮೇಲೆ ನಾವು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, 2026 ವಾರ್ಷಿಕ ಪರೀಕ್ಷೆಗೆ ಅತಿ ಮಹತ್ವದ 1, 2 ಮತ್ತು 5 ಅಂಕಗಳ ಪ್ರಶ್ನೋತ್ತರಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಸಿದ್ಧಪಡಿಸ್ತಕ್ಕಂಥವ್ರು ಅಂತಂದ್ರೆ ಡಾಕ್ಟರ್ ಎಸ್ ಗಡಾತ್ ಸರ್ ಅಂತ ಹೇಳಿ. ಇವರು MA MEd ಮಾಡಿದ್ದಾರೆ, PhD ಮಾಡಿದ್ದಾರೆ, ಭೂಗೋಳಶಾಸ್ತ್ರದ ಉಪನ್ಯಾಸಕರು. ಇವರ ಒಂದು ದೂರವಾಣಿ ಸಂಖ್ಯೆಯಲ್ಲಿ ನೋಡಬಹುದು. ವಿಜಯನಗರ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹುಬ್ಬಳ್ಳಿ. ಇವರ ಒಂದು ಧ್ಯೇಯ ವಾಕ್ಯವನ್ನು ನೀವು ಅಲ್ಲಿ ನೋಡಬಹುದು. ಅವರು ಕೊಟ್ಟಿದ್ದಾರೆ ಏನಂತಂದ್ರೆ, ಯಾವುದೇ ರೀತಿ ಪ್ರಚಾರಕ್ಕಾಗಿಲ್ಲ, ಕೇವಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅವರು ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಜಾಹೀರಾತಿನ ಪ್ರಚಾರಕ್ಕಲ್ಲ, ಕೇವಲ ಕರ್ನಾಟಕ ರಾಜ್ಯದಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಈ ಒಂದು ವಿಡಿಯೋನ ಕ್ರೆಡಿಟ್ ಅವ್ರಿಗೆ ಹೋಗ್ತಾ ಇದೆ. ನಡೀರಿ ಆಗಿದೆ ವಿಡಿಯೋನ. ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಭೂಗೋಳಶಾಸ್ತ್ರದ ಮೇಲೆ, ಯಾಕಂದ್ರೆ ತುಂಬಾ ಅನುಭವಿ ಶಿಕ್ಷಕರಿದ್ದಾರೆ, ಉಪನ್ಯಾಸಕರಿದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು MCQ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮಾನವ ಭೂಗೋಳಶಾಸ್ತ್ರ ಅಧ್ಯಾಯ 1, ಇಲ್ಲಿ ಎಲ್ಲ MCQ ಪ್ರಶ್ನೆ ಮತ್ತು ಅದರ ಜೊತೆಗೆ ಉತ್ತರನೂ ಕೂಡ ಇಲ್ಲಿದೆ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಒಂದೊಂದಾಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಅದಾದ ನಂತರ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಇಲ್ಲೇ ಇದೆ, ಉತ್ತರನೂ ಇಲ್ಲೇ ಇದೆ. ನೀವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಗುರುಗಳು ತುಂಬ ಅನುಭವಿ ಇರುವುದರಿಂದ ಅವರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ನಮಗಿಲ್ಲಿ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ನೀವು ಇವುಗಳನ್ನೆಲ್ಲ ಓದಲೇಬೇಕಾಗುತ್ತೆ. ಜಿಯೋಗ್ರಫಿ ಅಧ್ಯಾಯದ ಮೇಲೆ, ಜಿಯೋಗ್ರಫಿ ಫಸ್ಟ್ ಚಾಪ್ಟರ್ ಮೇಲೆ. ಅದಾದ ನಂತರ ಸೆಕೆಂಡ್ ಚಾಪ್ಟರ್ ನೋಡೋದಾದರೆ ಪ್ರಪಂಚದ ಜನಸಂಖ್ಯೆ ಎಷ್ಟು ಅಂತಂದರೆ, ಅಲ್ಲಿ 2012 ಪ್ರಕಾರ 7 ಬಿಲಿಯನ್ ಆಗಿರ್ತಕ್ಕಂಥದ್ದು ಜನಸಂಖ್ಯೆ. 2012 ವಿಶ್ವಸಂಸ್ಥೆಯ ಜನಸಂಖ್ಯೆ ಅಂಕಿ ಅಂಶಗಳ ಪ್ರಕಾರ ಸರಾಸರಿ ಜನನ ಪ್ರಮಾಣ ಅಂದರೆ 19.14. ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಇದೆ. 1, 2, 3 ಮತ್ತು ಸರಿ ಅಂತ ಇದೆ. ಅದಂತರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಎಲ್ಲ ಇದೆ, ಇಲ್ಲೆಲ್ಲ ನೋಡ್ತಾ ಹೋಗಿ. ಅದಾದ ನಂತರ MCQ ಪ್ರಶ್ನೆ 7 ನೋಡಿ ಕರೆಕ್ಟಾಗಿ ಸರಿಯಾಗಿ ನೀವು ಉತ್ತರವನ್ನು ನೋಡ್ಕೋಬೇಕಾಗುತ್ತೆ, ಕಂಡುಕೊಳ್ಬೇಕಾಗುತ್ತೆ. ಅದಾದ ನಂತರ ಜನಸಂಖ್ಯೆ ಆವರ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಟ್ಟಿ 2ಕ್ಕೆ ಹೊಂದಿಸಿ ಬರೆಯಿರಿ ಅಂತ ಇದೆ ಕೋಷ್ಟಕಕ್ಕೆ ನೋಡಿ. ಅದಾದ ನಂತರ ಬಿಟ್ಟ ಸ್ಥಳವನ್ನು ಇಲ್ಲಿ ಕೊಟ್ಟಿದ್ದಾರೆ, ವಿತ್ ಆನ್ಸರ್ ಕೂಡ ಇಲ್ಲೇ ಇದೆ. ನೀವು ಒಂದೊಂದಾಗಿ ನೋಡಬೇಕು. ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅಂದಾಗ ಮಾತ್ರ ಅವ್ರಿಗೂ ಸಹ ಹೆಲ್ಪ್ ಆಗುತ್ತದು. ಪ್ರಪಂಚದ ಜನಸಂಖ್ಯೆ ಅಂತ ಇದ್ರೇನು, ಜನಸಂಖ್ಯೆ ಬೆಳವಣಿಗೆ ಅಂತಂದ್ರೇನು, ಜನನ ಪ್ರಮಾಣ ಎಂದರೇನು, ವಲಸೆ ಅಂತಂದ್ರೇನು, ಆಂತರಿಕ ವಲಸೆ ಅಂದ್ರೇನು, ಅಂತಾರಾಷ್ಟ್ರೀಯ ವಲಸೆ ಅಂದ್ರೇನು, ಜನಸಾಂದ್ರತೆ ಅಂತಂದ್ರೇನು, ಲಿಂಗಾನುಪಾತ ಅಂದರೇನು, ಸಾಕ್ಷರತೆ ಪ್ರಮಾಣ ಎಂದರೇನು, 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಜನಸಂಖ್ಯಾ ಬೆಳವಣಿಗೆ ಪರಿಣಾಮಗಳನ್ನು ಪಟ್ಟಿ ಮಾಡಿ, ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆಯನ್ನು ವಿವರಿಸಿ, 5 ಅಂಕದ ಪ್ರಶ್ನೆಗಳು. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಇಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಓದಬೇಕು ಅಷ್ಟನ್ನೇ ಮಾತ್ರ ಕೊಟ್ಟಿದ್ದಾರೆ, ವಿತ್ ಆನ್ಸರ್ಸ್. ಜನಸಂಖ್ಯಾ ಆವೃತ ಎಂದರೇನು, ಮಾನವನ ಆರ್ಥಿಕ ಚಟುವಟಿಕೆಗಳು. ನೀವು ಲಿಟ್ರಲಿ ಬರ್ಕೊಂಡು ಓದ್ಬೇಕು ಇವನ್ನೆಲ್ಲ, ಅಂದಾಗ ಮಾತ್ರ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ, ಹಾಗಾಗಿ 5 ಅಂಕದ ಪ್ರಶ್ನೆ. ಮಾನವನ ವಸತಿಗಳು ಅಧ್ಯಾಯ 5ರಲ್ಲಿ 1 ಅಂಕದ ಪ್ರಶ್ನೆ 1 ಬರ್ತಾ ಇದೆ. ಇಲ್ಲಿ MCQ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 2 ಅಂಕದ 1 ಪ್ರಶ್ನೆ ಬರುತ್ತೆ ಇದೇ ಅಧ್ಯಾಯದ ಮೇಲೆ. 6ನೇ ಅಧ್ಯಾಯ ಭಾರತದ ಜನಸಂಖ್ಯೆ ಅಂತ ನೋಡೋದಾದರೆ, ಪ್ರಪ್ರಥಮ ಬಾರಿಗೆ ಜನಗಣತಿ ಪ್ರಾರಂಭವಾಗಿರ್ತಕ್ಕಂಥದ್ದಂದರೆ 1872, ಕುಟುಂಬ ಕಲ್ಯಾಣ ಯೋಜನೆ 1952, ಜನಗಣತಿ ಪ್ರಕಾರ ಲಿಂಗಾನುಪಾತ 2011ರಲ್ಲಿ ಅಂತಂದರೆ 940 ಎಲ್ಲ ಇದೆ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಕೇರಳ, ಇಲ್ಲೆಲ್ಲ ಇದೆ. ನೀವು ಒಂದೊಂದಾಗಿ ನೋಡ್ತಾ ಹೋಗಿ. 2 ಅಂಕದ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ ಈ ಒಂದು ಅಧ್ಯಾಯದ ಮೇಲೆ. 5 ಅಂಕದ ಪ್ರಶ್ನೆ 2 ಇರುತ್ತೆ. 2ಕ್ಕೆ ಯಾವುದಾದ್ರು ಇಂಪಾರ್ಟೆಂಟ್ ಇಲ್ಲಿದೆ, ನೀವು ಒಂದೊಂದಾಗಿ ನೋಡ್ತಾ ಹೋಗಬೇಕಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ನಿಮಗೆಲ್ಲ ಇದು ಅರ್ಥ ಆಗ್ತಕ್ಕಂಥದ್ದು. 7ನೇ ಅಧ್ಯಾಯವನ್ನು ನೋಡೋಣ ಈಗ. ಭೂಜಲ ಸಂಪನ್ಮೂಲಗಳು. ಒಟ್ಟು 9 ಅಂಕ ಬರ್ತಾ ಇದೆ ಈ ಒಂದು ಅಧ್ಯಾಯದಿಂದ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಬರ್ತಾ ಇದೆ. 1 ಅಂಕದ 2 ಪ್ರಶ್ನೆಗೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. MCQ ಎಲ್ಲನೂ ಇಲ್ಲಿ ಕವರ್ ಆಗಿಬಿಡುತ್ತೆ. ಉತ್ತರನೂ ಇಲ್ಲೇ ಇದೆ.
2 ಅಂಕದ ಒಂದು ಪ್ರಶ್ನೆ, 2 ಅಂಕಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸವಿವರ ನೀಡಿ ಅಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2ರಲ್ಲಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯನ್ನು. ಅಧ್ಯಾಯ 8 ವ್ಯವಸಾಯ, ಇದು 11 ಅಂಕಕ್ಕೆ ಇಲ್ಲಿ ವೇಟೇಜ್ ಇದೆ, ನೀವು ನೋಡಬೇಕು. ಇವೆಲ್ಲ ಬರ್ಕೋಬೇಕು, ನೀವೆಲ್ಲ ಬರ್ಕೊಂಡು ಓದ್ಬೇಕು, ಅಂದಾಗ ಮಾತ್ರ ನಿಮ್ಗೆ ಅದು ಹೆಲ್ಪ್ ಆಗ್ತಕ್ಕಂಥದ್ದು. ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶದ ಅನುಕೂಲತೆಗಳನ್ನು ಚರ್ಚಿಸಿ. ಅಧ್ಯಾಯ 11 ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ. ಇದು ಇಂಪಾರ್ಟೆಂಟ್ ಅಧ್ಯಾಯ ಇರೋದ್ರಿಂದ ತುಂಬ ಅಂದರೆ ತುಂಬ IMP ಎಲ್ಲ ಕ್ವಶನ್ಸ್ ಎಲ್ಲ IMP ಅಂತ ಕೊಟ್ಟಿದ್ದಾರೆ, ನೀವು ಒಂದು ಸಲ ನೋಡಲೇಬೇಕಾಗುತ್ತೆ. 5 ಅಂಕದ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದಿಂದ ಬರ್ತಕ್ಕಂಥದ್ದು ನೋಡಿ. ಅಧ್ಯಾಯ 12 ಒಟ್ಟು 7 ಅಂಕಕ್ಕೆ ಇಲ್ಲಿ ಒಂದು ಈ ಚಾಪ್ಟರ್ ವೇಟೇಜ್ ಇರತಕ್ಕಂಥದ್ದು. ವಿಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ನಿಮ್ಗೆ ಅದು ಹೆಲ್ಪ್ ಆಗ್ತಕ್ಕಂಥದ್ದು. ಈಗ ಭೌಗೋಳಿಕ ದತ್ತಾಂಶಗಳ ನಿರೂಪಣೆ, ಕೌಶಲ್ಯ ಆಧಾರಿತ ಪ್ರಶ್ನೆಗಳು, ಸರಳ ಸ್ತಂಭ ಲೇಖ, ಅದರಲ್ಲಿ ಇಲ್ಲೆಲ್ಲ ಡಾಟಾ ಇದೆ, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ತಾ ಹೋಗಿ. ವೃತ್ತಲೇಖ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಡಾಕ್ಟರ್ ಎಸ್ ಗಣಾಥ್ ಸರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಅವರು ಶ್ರಮ ವಹಿಸಿ ನಿಸ್ವಾರ್ಥ ಸೇವೆಯಿಂದ ಈ ಒಂದು PDF ಅನ್ನು ರೆಡಿ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಭೂಗೋಳಶಾಸ್ತ್ರ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು PDF ಅನ್ನು ನಾನು ಕಮೆಂಟಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.